ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಕಲಬುರಗಿಯಿಂದ 35 ಕಿಲೋಮೀಟರ್, ಶಾಬಾದ್ನಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಭೀಮಾ ನದಿ ಮತ್ತು ಕಾಗಿಣ ನದಿ ಸಂಗಮದ ಮಧ್ಯೆ ಒಂದು ದ್ವೀಪದ ರೂಪದಲ್ಲಿ ಇರ್ತಕ್ಕಂಥ ಒಂದು ನಡುಗಡ್ಡೆಯಲ್ಲಿರ್ತಕ್ಕಂಥ ಒಂದು ಭವ್ಯ ಮಂದಿರ, ದಿವ್ಯ ಮಂದಿರ ಶ್ರೀ ಕೂಡಲ ಸಂಗಮನಾಥನ ಹನುವಂಟಿ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ನೀರಿನ ಈ ಒಂದು ನದಿಯ ಮಧ್ಯದ ಭಾಗದಲ್ಲಿ ಇರ್ತಕ್ಕಂಥ ಒಂದು ಶ್ರೀ ಸಂಗಮನಾಥನ ಮಂದಿರದ ದಿವ್ಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಬನ್ನಿ, ನಾನು ನಿಮಗೆ ಈ ಒಂದು ಮಂದಿರದ ವಿಶೇಷತೆಯನ್ನು ತಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಈ ಒಂದು ಮಾಲಗಂಬ ಇದೆ. ಈ ಒಂದು ಮಾಲಗಂಬ ಇದು ಒಂದು ಪುರಾತನ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮಾಲಗಂಬ, ಮತ್ತು ಜೊತೆಗೆ ಈ ಒಂದು ಮಾಲಗಂಬದ ಒಂದು ಕಟ್ಟೆ ಮೇಲೆ ಇಲ್ಲಿ ಬಸವಣ್ಣನ ನಂದಿಯ ಕೆಲವೊಂದು ಆಕೃತಿಗಳು ಇರ್ತಕ್ಕಂಥ ಶಿಲೆಗಳನ್ನು ನೋಡ್ಬೋದು. ಮತ್ತು ಜೊತೆಗೆ ಇಲ್ಲಿ ಇದೊಂದು ಶಿಲಾಶಾಸನ ಇದೆ. ಈ ಒಂದು ಶಿಲಾಶಾಸನದ ಮೇಲೆ ಇಲ್ಲಿ ಚಂದ್ರ, ಅರ್ಧಚಂದ್ರ, ಪೂರ್ಣಚಂದ್ರ, ಶಿವಲಿಂಗ ಮತ್ತು ನಂದಿ ಕೆಳಗಡೆ ಬರೆದಿರ್ತಕ್ಕಂಥ ಈ ಒಂದು ಶಾಸನವನ್ನು ನೋಡ್ಬೋದು. ಈ ಒಂದು ಶಾಸನ ಇದೆ. ಮತ್ತು ಇಲ್ಲಿ ಒಂದು ಈ ಮಧ್ಯಭಾಗದಲ್ಲಿ ಒಂದು ಖಡ್ಗವನ್ನು ಕೂಡ ನಾವು ಕಾಣ್ಬೋದು. ಈ ಒಂದು ಶಾಸನದ ಕಲ್ಲಿನಲ್ಲಿ ಇಷ್ಟು ವಿಶಿಷ್ಟವಾದಂಥ ಒಂದು ಚಿತ್ರಣವನ್ನು ನಾವು ಇಲ್ಲಿ ಕಾಣ್ಬೋದು. ಜೊತೆಗೆ ಇಲ್ಲಿ ನೋಡಿ, ಈ ಒಂದು ಮಂದಿರದ ಆವರಣದಲ್ಲಿ ಇಲ್ಲಿ ಕೆಲವು ಕಂಬಗಳನ್ನು, ಈ ಒಂದು ಮಂಟಪವನ್ನು ಕಾಣ್ಬೋದು. ಮತ್ತು ಜೊತೆಗೆ ಇಲ್ಲಿ ವೀರಭದ್ರನ ಮತ್ತು ಒಂದು ದೇವಿಯ ಮೂರ್ತಿಗಳು ಕೂಡ ನೋಡ್ಬೋದು. ಮಂದಿರದ ಒಂದು ಆವರಣ ಈ ಮಂದಿರದ ಒಳಗೆ ಈ ಒಂದು ಗರ್ಭಗುಡಿ, ಈ ಗರ್ಭಗುಡಿಯ ಇದೊಂದು ಆವರಣ. ಈ ಒಂದು ಆವರಣದಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಈ ಒಂದು ಆಧಾರ ಸ್ತಂಭಗಳನ್ನು ನಾವು ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ಸುಂದರವಾಗಿ ಈ ಒಂದು ಕರ್ವಿಗಿದೆ. ಇಲ್ಲಿ ಒಂದು ಹೂವಿನ ಒಂದು ಆಕಾರ ಇರ್ತಕ್ಕಂಥ ಈ ಒಂದು ಕಮಲದ ಹೂವಿನ ಒಂದು ದಳ ಏನು ಬರುತ್ತೆ ಆ ರೀತಿ ಒಂದು ಡಿಸೈನ್ ಇರ್ತಕ್ಕಂಥ ಈ ಒಂದು ಕಲಾಕೃತಿ. ಮತ್ತು ಜೊತೆಗೆ ಇಲ್ಲಿ ನೋಡಿ, ಕೆಳಗಡೆ ಒಂದು ಸ್ಕ್ವಯರ್ ಆಕಾರದಲ್ಲಿ ನಡುವು ಈ ಒಂದು ರೌಂಡ್ ಆಕಾರ, ಮತ್ತು ಇಲ್ಲಿ ಈ ಒಂದು ಕರ್ವಿಂಗ್, ಇವೆಂದ ನೋಡಿದ್ರೆ ಈ ಒಂದು ಮಂದಿರದಲ್ಲಿ ಈ ಒಂದು ಕಂಬಗಳ ವಿನ್ಯಾಸವನ್ನು ನೋಡಿದ್ರೆ, ವಾಸ್ತುಶಿಲ್ಪವನ್ನು ನೋಡಿದರೆ ನಮ್ಮ ಪೂರ್ವಜರು ಶಿಲ್ಪಿಗಳು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಒಂದು ಸೂಕ್ಷ್ಮವಾಗಿ ಎಷ್ಟು ಕೆತ್ತನೆ ಮಾಡಿರ್ಬೋದು. ನಮ್ಮ ಒಂದು ಕಲಾಕೃತಿ ಎಷ್ಟು ಶ್ರೀಮಂತಿಕೆ ಇತ್ತು ಅಂತಕ್ಕಂಥದ್ದನ್ನು ಈ ಒಂದು ಮಂದಿರದ ಕಂಬದಲ್ಲಿ ನಾವು ಈ ಒಂದು ವಿನ್ಯಾಸವನ್ನು ನೋಡಿದ್ರೆ ನಮಗೆ ಇಲ್ಲಿ ಕಂಡು ಬರುತ್ತೆ. ಮತ್ತು ಜೊತೆಗೆ ಇಲ್ಲಿ ನೋಡಿ ಕೂಡ 5 ಅಡಿಯ ಸರ್ಪದ ನಾಗಲಿಂಗನ ನಾಗದೇವತೆಯ ಒಂದು ಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದು. ಈ ಒಂದು ಕಲ್ಲಿನಲ್ಲಿ ಈ ಒಂದು ಕಲಾಕೃತಿಯನ್ನು, ಈ ಒಂದು ನಾಗದೇವತೆಯ ಕಲಾಕೃತಿಯನ್ನು ಕೆತ್ತಿರುವುದನ್ನು ಕೂಡ ಈ ಒಂದು ಮಂದಿರದಲ್ಲಿ ಇದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲಾಕೃತಿ. ಮತ್ತು ಜೊತೆಗೆ ಈ ಒಂದು ಶಿವಲಿಂಗವಿದೆ. ಅಲ್ಲಿ 3 ಶಿವಲಿಂಗಗಳಿವೆ. ಇಲ್ಲೊಂದು ಶಿವಲಿಂಗವಿದೆ, ಮತ್ತು ಇಲ್ಲೇ ಒಂದು ಶಿವಲಿಂಗ ಇದೆ. ಕೂಡ ಒಂದು ಶಿವಲಿಂಗವನ್ನು ಕಾಣಬಹುದು. ಯಾಕಂದರೆ ಈಗ ಈ ಮಂದಿರವು ಬಹಳ ತ್ರಿಕಾರ ಅಂತ 3 ಲಿಂಗಗಳಿರ್ತಕ್ಕಂಥ 3 ಲಿಂಗಗಳು ಇರ್ತಕ್ಕಂಥ ಗುಡಿ. ಮತ್ತು ಇದರಲ್ಲಿ ಮುಖ್ಯ ಪ್ರಾಣದೇವರಾಗಿ ಇಲ್ಲಿ ನಾವು ನೋಡ್ಬೋದು ಈ ಒಂದು ಗರ್ಭಗುಡಿಯ ಸಂಗಮನಾಥ. ಈ ಒಂದು ಸಂಗಮನಾಥನ ನಾವು ದಿವ್ಯ ದರ್ಶನವನ್ನು ನೋಡ್ಬೋದು.
ಇಲ್ಲಿ ನೋಡಿ ಈ ಸಂಗಮನಾಥ ಇಲ್ಲಿ ಮಹರ್ಷಿ ಈ ಒಂದು ಲಿಂಗವು ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಇರ್ತಕ್ಕಂಥ ಭೀಮಾ ನದಿ ಮತ್ತು ಕಾಗಿಣಾ ನದಿಯ ಸಂಗಮದಲ್ಲಿ ಇರ್ತಕ್ಕಂಥ ಮರಳಿನಿಂದನೇ ಮಾಡಿ ಉದ್ಭವವಾಗಿರ್ತಕ್ಕಂಥ ಈ ಒಂದು ಶಿವಲಿಂಗ ಈ ಕೂಡಲ ಸಂಗಮನಾಥನ ಶಿವಲಿಂಗ. ಈ ಶಿವಲಿಂಗವು ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೋಡಿ, ಎಷ್ಟು ಹಿಂದೆ ಆ ಕೂಡಲ ಸಂಗಮನಾಥನ ಒಂದು ಮುಖವನ್ನು ಕಾಣಬಹುದು. ಹಿಂದೆ 7 ಅಡಿ ಶರ್ಪ ಇರ್ತಕ್ಕಂಥ ಒಂದು ಮೂರ್ತಿಯ ಒಂದು ಮತ್ತೆ ಜೊತೆಗೆ ಬೆಳ್ಳಿಯ ಒಂದು ಹೆಡೆ ಇರ್ತಕ್ಕಂಥ ಹೆಡೆ ಎತ್ತಿರ್ತಕ್ಕಂಥ ನಾಗದೇವರು ಮತ್ತೆ ಶಿವಲಿಂಗ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಿವಲಿಂಗ ಇದೆ. ಅದನ್ನು ಮಹರ್ಷಿಗಳು ಅಗಸ್ತ್ಯ ಮಹಾಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಲಿಂಗ ಅಂತಕ್ಕಂಥದ್ದು ಒಂದು ಇಲ್ಲಿಯ ಅರ್ಚಕರು ಮತ್ತು ಇಲ್ಲಿಯ ಒಂದು ಪೌರಾಣಿಕವಾಗಿ ಹೇಳಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಮಹರ್ಷಿಗಳು ಈ ಒಂದು ಅಗಸ್ತ್ಯ ಮಹಾಮುನಿಗಳು ಸ್ಥಾಪನೆ ಮಾಡಿದ್ರು. ಈ ಒಂದು ಲಿಂಗದಲ್ಲಿ ಬಹಳ ಪವಿತ್ರವಾದ ಒಂದು ಬಹಳ ಪವಾಡ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಈ ಒಂದು ಲಿಂಗಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಿಂಗ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿಯ ಈ ಒಂದು ಸಂಗಮನಾಥನ ಸನ್ನಿಧಿಯಲ್ಲಿ ಅಂಥ ಒಂದು ಪವಾಡ ಇದೆ ಅಂತಕ್ಕಂಥದ್ದನ್ನು ಇಲ್ಲಿಯ ಸ್ಥಳೀಯರು ಮತ್ತು ಅರ್ಚಕರು ಈ ಒಂದು ಲಿಂಗದ ಮಾಹಿತಿಯನ್ನು ನೀಡಿರುತ್ತಾರೆ. ಮತ್ತು ಜೊತೆಗೆ ಇಲ್ಲಿ ನೋಡಿ, ಈ ಮಂದಿರದ ಕಲಾಕೃತಿಯನ್ನು ಈ ಒಂದು ನೋಡಿದ್ರೆ ಎಷ್ಟು ಶ್ರೀಮಂತಿಕೆವಾಗಿದೆ. ಈ ಒಂದು ಕಲಾಕೃತಿಯಲ್ಲಿ ನೋಡಿ, ಇದರ ಒಂದು ಈ ಒಂದು ಚೌಕಟ್ಟಾಗಿರ್ಬೋದು, ಇದರ ಮೇಲೆ ಇರ್ತಕ್ಕಂಥ ಇಲ್ಲಿ ಲಕ್ಷ್ಮಿಯ ಈ ಒಂದು ಲಕ್ಷ್ಮಿಯ ಮೂರ್ತಿಯ ಅಕ್ಕಪಕ್ಕ 2 ಗಜರಾಜರು ತಮ್ಮ ಒಂದು ಸೊಂಡಲಿನಿಂದಲೇ ತಾಯಿಗೆ ಒಂದು ಸುಂದರವಾಗಿರ್ತಕ್ಕಂಥ ಕೆತ್ತನೆಯನ್ನ ಈ ಒಂದು ಗರ್ಭಗುಡಿಯ ಬಾಗಿಲ ಮೇಲೆ ಕಾಣುತ್ತೆ. ಮತ್ತು ಇದರ ಜೊತೆ ಮೇಲೆ ಡೈಮಂಡ್ ಶೇಪ್ ವಜ್ರದ ಆಕಾರದಲ್ಲಿ ಇರ್ತಕ್ಕಂಥ ಈ ಒಂದು ಕೆತ್ತಣಿಕೆಯನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಇದರ ಮೇಲೆ ಪೇಂಟನ್ನು ಮಾಡಿದ್ದಾರೆ. ಇದನ್ನು ಬೆಳ್ಳಿ ಆಕಾರದ ಒಂದು ಪೇಂಟನ್ನು ಕೊಟ್ಟಿದ್ದಾರೆ. ಬೆಳ್ಳಿಯ ಕಲರನ್ನು ಇದರ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಡೈಮಂಡ್ ಶೇಪ್ನಲ್ಲಿ ಒಳಗಡೆ ಒಂದು ಡಾಟ್ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಈ ಒಂದು ಚೌಕಟ್ಟನ್ನು ನೋಡ್ಬೋದು. ಮತ್ತು ಜೊತೆಗೆ ಇಲ್ಲಿ ಮೇಲ್ಗಡೆ ತಾವು ಈ ಒಂದು ಮಂದಿರದ ಮೇಲ್ಭಾಗದಲ್ಲಿ ನೋಡ್ಬೋದು, ಇಲ್ಲಿ ಕೈ ಜೋಡಿಸಿ ನಿಂತಿರ್ತಕ್ಕಂಥ ಶಿವನ ಭಕ್ತರ ಈ ಒಂದು ಮೂರ್ತಿಗಳನ್ನು ನಾವು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಕ್ಕಂಥ ನಾವು ಈ ಮೂರ್ತಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಜೊತೆಗೆ ಇಲ್ಲಿ ಈ ಒಂದು ಕಂಬ, ಆ ರೀತಿ ಕಲಾಕೃತಿ ಇರ್ತಕ್ಕಂಥ ಕಂಬವನ್ನೇ ಕೂಡ ಈ ಒಂದು ಮಂದಿರದಲ್ಲಿ ಕಂಬ, ಮತ್ತು ಇಲ್ಲಿ ಗಜದ ಮುಖಗಳು ಇರ್ತಕ್ಕಂಥ ಒಂದು ಗಜದ ಆನೆಯ ಮುಖ, ಗಜರಾಜನ ಮುಖ ಇರ್ತಕ್ಕಂಥ ಈ ಒಂದು ಮುಖದ ಈ ಒಂದು ಚೌಕಟ್ಟಿನಲ್ಲಿ ಈ ಒಂದು ಡಿಸೈನನ್ನು ಕೂಡ ಕೆತ್ತಿರೋದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ 7 ಹಂಸಗಳನ್ನು ರೇಡಿಯಸ್ನಲ್ಲಿ ಒಂದು ಸರ್ಕಲ್ ಮುಖಾಂತರ ಸರ್ಕಲ್ನಲ್ಲಿಯೇ ಒಂದು 7 ಹಂಸಗಳನ್ನು ಕೆತ್ತಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಗರ್ಭಗುಡಿಯ ದ್ವಾರಭಾಗದಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಕೂಡ ಇಲ್ಲಿ ಮತ್ತೆ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಕೂಡ ಇಲ್ಲಿ ಕೂಡ ಕೆಲವೊಂದು ದೇವರ ಮೂರ್ತಿಗಳನ್ನು ಕೆತ್ತನೆ ಎಷ್ಟು ಶ್ರೀಮಂತವಾಗಿ ಕೆತ್ತಿದ್ದಾರೆ. ಈ ಒಂದು ಅಖಂಡ ಕಲ್ಲಿನಲ್ಲಿಯೇ ಇಲ್ಲಿ ಕೂಡ ಇಲ್ಲಿ ಈ ಒಂದು ದ್ವಾರಪಾಲಕರಾಗಿ ಇಲ್ಲಿ ದ್ವಾರಪಾಲಕರು, ಇಲ್ಲಿ 3 ಜನ, ಒಬ್ಬ ದ್ವಾರಪಾಲಕ, ಮತ್ತು ಈ ಕಡೆ 2 ದ್ವಾರಪಾಲಕರು, ಮತ್ತು ಇಲ್ಲಿ 3 ಜನ ದ್ವಾರಪಾಲಕರು ಇರ್ತಕ್ಕಂಥ ಸುಂದರವಾದ ಕೆತ್ತಣಿಕೆಯನ್ನು ಒಂದು ಬಾಗಿಲಲ್ಲಿ ಗರ್ಭಗುಡಿಯ ಈ ಒಂದು ಚೌಕಟ್ಟಲ್ಲಿ ನಾವು ನೋಡ್ತೀವಿ. ಶ್ರೀ ಕೂಡಲ ಸಂಗಮನಾಥ ಮಂದಿರ ಇದು. ಈ ರೀತಿ ಹಲವು ವಿಶೇಷವಾಗಿರ್ತಕ್ಕಂಥ ಇನ್ನೂ ಕೆಲವು ಮಂದಿರ. ಇಲ್ಲಿ ವೀರಭದ್ರನ ಕರಿಕಲ್ಲಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕರಿಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ವೀರಭದ್ರನ ಮೂರ್ತಿ ಎಷ್ಟು ಆಕರ್ಷಣೆ ಇದೆ ಅಂತಂದರೆ ಇಲ್ಲಿ ನೋಡಿ, ಸಾಕ್ಷಾತ್ ವೀರಭದ್ರನ ದರ್ಶನವನ್ನೇ ನಾವು
ಮಾಡಿದ ಹಾಗೆ ಕಾಣುತ್ತೆ. ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಮೂರ್ತಿಯ ಇಲ್ಲಿ ಈ ವೀರಭದ್ರ ದೇವಸ್ಥಾನ ಕೂಡ ಈ ಒಂದು ಮಂದಿರದ ಆವರಣದಲ್ಲಿದೆ. ಮತ್ತು ಜೊತೆಗೆ ಅಂತ ಕಾಳಿಕಾ ದೇವಿಯ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಕ್ಕಂಥ ಭಂಗಿಯಲ್ಲಿ ಇರ್ತಕ್ಕಂಥ ಈ ಒಂದು ಕರಿಕಲ್ಲಿನಲ್ಲಿ ಒಂದು ಕಪ್ಪು ವರ್ಣದಲ್ಲಿ ಇರ್ತಕ್ಕಂಥ ಈ ಒಂದು ಕಾಳಿಕಾ ದೇವಿಯ ಮೂರ್ತಿಯ ಕೂಡ ಬಹಳ ಒಂದು ಆಕರ್ಷಣೆ ಇದೆ. ಈ ಒಂದು ಮೂರ್ತಿಯ ತಾಯಿಯ ದರ್ಶನವನ್ನು ಕೂಡ ನಾವು ಇಲ್ಲಿ ಮಾಡಬಹುದು. ಈ ಒಂದು ಮಂದಿರದ ಆವರಣದಲ್ಲಿ ಈ ಒಂದು ಈ ಮಂಟಪದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಈ ಮಂದಿರದಲ್ಲಿ ಅಕ್ಷರ ದಾಸೋಹ ಕೂಡ ನಡೆಯುತ್ತೆ ಅನ್ನೋದಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ನೋಡಬಹುದು. ಈ ಮಕ್ಕಳು ಇಲ್ಲಿ ವಾಸವಾಗೋ ಸಲುವಾಗಿ ಈ ಮಕ್ಕಳ ವಸತಿಗೋಸ್ಕರನೇ ಇಲ್ಲಿ ಆ ಮಕ್ಕಳು ಓದೋದು ಮತ್ತೆ ಮಲಗುವ ಸಲುವಾಗಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಇಲ್ಲಿ ನೋಡಿದ್ರೆ ಈ ಒಂದು ಮಂಟಪದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಕ್ಕಂಥ ಇದೊಂದು ಸ್ಥಳ. ಇಲ್ಲಿ ಪ್ರಾಥಮಿಕ ಮಟ್ಟದ 7ನೇ ತರಗತಿ ಕನ್ನಡ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಈ ಒಂದು ಇರುತ್ತೆ. ಈ ರೀತಿ ಹಲವು ವಿಶೇಷಗಳು ಪವಾಡಗಳು ಶಕ್ತಿ ಇರ್ತಕ್ಕಂಥ ಈ ಒಂದು ಮಂದಿರ. ಈ ಮಂದಿರದಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂತಂದರೆ ಈ 3 ಊರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕೂಡಲ ಸಂಗಮನಾಥನ ಮಂದಿರ. ಇಲ್ಲಿ ಏನಾದರೆ ಈ ಒಂದು ಮಾಲ್ಗಂಬ ಕಾಣ್ತಾ ಇದೆ. ಈ ಒಂದು ಮಾಲ್ಗಂಬಕ್ಕೆ ಯನಗುಂಟಿಯಿಂದ ದೀಪ ಮತ್ತು ಕುನ್ನೂರಿಂದ ಕುಂಭ, ಹೊನಗುಂಟಿನಿಂದ ಕಳಸ, ಈ 3 ಊರಿಂದ ಒಂದೊಂದು ಕಾಣಿಕೆ ರೂಪದಲ್ಲಿ ಬರ್ತಕ್ಕಂಥ ಈ ಒಂದು 3 ಇದೊಂದು ವಾಡಿಕೆ ಇದೆ ಅಂತೆ. ಅಲ್ಲಿಯ ಪ್ರಕಾರ ಅಲ್ಲಿಯ ಕುಂಭ ಕಳಸ ಮತ್ತು ದೀಪ ಈ ಮೂರು ಒಂದೊಂದು ಊರಿಂದ ಬಂದ ಮೇಲೇ ಇಲ್ಲಿಯ ಜಾತ್ರೆಯನ್ನು ಜರುಗುತ್ತೆ ಅಂತಕ್ಕಂಥದ್ದನ್ನು ವಿಶೇಷವಾಗಿರ್ತದೆ. ಇದು ಯುಗಾದಿಯ ನಂತರ ಬರ್ತಕ್ಕಂಥ ಪಂಚಮಿ ದಿನದಿಂದ ಇಲ್ಲಿ ರಥೋತ್ಸವವನ್ನು ಜರುಗುತ್ತೆ. ಭಾಳ ವಿಜೃಂಭಣೆಯಿಂದ ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಶಾಬಾದ್ ತಾಲೂಕಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಈ ಒಂದು ಕೂಡಲ ಸಂಗಮನಾಥನ ದಿವ್ಯ ದರ್ಶನವನ್ನು ಪಡಿತಾರೆ. ಮತ್ತು ಜೊತೆಗೆ ಶಿವರಾತ್ರಿ ದಿನವನ್ನು ಬಹಳ ದೀಪೋತ್ಸವ ಕಾರ್ಯಕ್ರಮ ಮತ್ತು ಜಾಗರಣೆ ಕೂಡ ಬಹಳ ಚೆನ್ನಾಗಿ ಮಕರ ಸಂಕ್ರಾಂತಿಗೆ ಪುಣ್ಯ ಸ್ನಾನಕ್ಕೆ ಈ ಒಂದು ಸಂಗಮನಾಥನ ಸನ್ನಿಧಿಗೆ ಬಂದು ಇಲ್ಲಿ ಒಂದು ಸ್ನಾನವನ್ನು ಮಾಡಿ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಕೂಡ ಈ ಎಲ್ಲ ದೂರದಿಂದ ಭಕ್ತರು ಈ ಒಂದು ಭೀಮಾ ಮತ್ತು ಕಾಗಿಣಾ ನದಿಯ ಸಂಗಮದಲ್ಲಿ ಬಂದು ಪುನೀತರಾಗ್ತಾರೆ ಅಂತಕ್ಕಂಥ ಪುಣ್ಯ ಸ್ನಾನವನ್ನು ಕೂಡ ಮಾಡತಕ್ಕಂಥದ್ದು ಈ ಒಂದು ಸಂಗಮನಾಥನ ಮಂದಿರದಲ್ಲಿ ನಡೆಯುತ್ತದೆ. ನಾವು ಇಲ್ಲಿ ತಮಗೆಲ್ಲ ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟೆ. ಮತ್ತು ಜೊತೆಗೆ ಇಲ್ಲಿ ನೋಡಿ, ಅದು ನಾನು ಹೇಳೋದಲ್ಲ, ಈ ಊರಿಗೆ 3 ಊರುಗಳ ಒಂದು ಕುಂಭ ದೀಪ ಮತ್ತು ಕಳಸ ಬಂದ ಮೇಲೆ ಇಲ್ಲಿಯ ಜಾತ್ರೆಯನ್ನು ಜರುಗುತ್ತೆ, ರಥೋತ್ಸವ ಆಗುತ್ತೆ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿದ್ರು. ಅದೇ ರೀತಿ ಇಲ್ಲಿ ನೋಡಿ, ಇದು ಈಗ ಆ ಒಂದು ಇಲ್ಲೊಂದು ನಾವು ನದಿ ಮತ್ತು ಭೀಮಾ ಮತ್ತು ಕಾಗಿಣಾ ನದಿಯ ಒಂದು ಇದನ್ನು ನೋಡ್ಬೋದು. ನೋಡಿ, ನದಿಯ ಆಚೆ ಇರ್ತಕ್ಕಂಥ ಊರೇ ಅದು ಯನಗುಂಟಿ ಅಂತಕ್ಕಂಥ ಊರು. ಯನಗುಂಟಿ ಊರಿನಂತಲೇ ಇಲ್ಲಿಯ ಈ ಕಡೆ ಬರ್ತಕ್ಕಂಥದ್ದು ಹೊನಗುಂಟಿ. ಈ ಭಾಗದಲ್ಲಿ ಬರ್ತಕ್ಕಂಥ ಊರು ಇದು ಹೊನಗುಂಟಿಯಲ್ಲಿ ಇರ್ತಕ್ಕಂಥ ಈ ಒಂದು ಸಂಗಮನಾಥನ ಮಂದಿರ. ಅದಕ್ಕೆ ಎಲ್ಲರೂ ತಾವು ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಇಂತಿಂಥ ಅವಶೇಷಗಳು ಇರ್ತಕ್ಕಂಥ ದೇವಸ್ಥಾನಗಳು ನಮ್ಮ ಭಾಗದಲ್ಲಿ ಬಹಳ ಇವೆ. ಇಲ್ಲಿಯ ಸರ್ಕಾರದ್ದು ಅಥವಾ ಯಾರ್ದು ಇಚ್ಛಾಶಕ್ತಿಯ ಕೊರತೆಯಿಂದನೇ ಇಲ್ಲಿ ನಮ್ಮ ಒಂದು ಪ್ರವಾಸೋದ್ಯಮಕ್ಕೆ ಇಲ್ಲಿಯ ಒಂದು ಮಂದಿರಗಳ ಮಹತ್ವವನ್ನು ನಾವು ಅರಿತಾ ಇಲ್ಲ. ಯಾಕಂತಂದರೆ ಇವೆಲ್ಲ ಬೇರೆ ಕಡೆ ನೋಡಿದ್ರೆ ಈ ರೀತಿ ಇರ್ತಕ್ಕಂಥ ದೇವಸ್ಥಾನಗಳು ಇವತ್ತು ಯಾವ ಮಟ್ಟಕ್ಕೂ ಇಲ್ಲೇ ಹೋಗ್ತೇವೆ. ಆದರೆ ಇಲ್ಲಿ ಮಂದಿರಗಳನ್ನು ನಾವು ನಮ್ಮ ಸರ್ಕಾರ ಆಗಲಿ, ನಮ್ಮ ಸಂಬಂಧಪಟ್ಟವರಾಗಲಿ, ಒಂದು ಪ್ರವಾಸೋದ್ಯಮ ಇಲಾಖೆಯವರಾಗಲಿ ಇವೆಲ್ಲ ಇಂಥ ಮಂದಿರಗಳನ್ನು ಬೆಳಕಿಗೆ ತರಬೇಕು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಬೇಕು. ನಾವು ನಮ್ಮ ಭಾಗದ ಎಲ್ಲ ಜನ ಕೂಡ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಪಡೆದು ಆ ಸಂಗಮನಾಥನ ಆಶೀರ್ವಾದನ ಪಡಿಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ ಇದೇ ರೀತಿ ಮತ್ತೊಂದು ನಿಮ್ಮ ಎದುರಿಗೆ ಮತ್ತೊಂದು ವಿಡಿಯೋನ ಮುಂದೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಇಂಥ ಒಂದು
ಪುಣ್ಯ ಕ್ಷೇತ್ರದ ನಾನು ನಿಮಗೆ ಮತ್ತೊಮ್ಮೆ ಪರಿಚಯ ಮಾಡುತ್ತೇನೆ. ಧನ್ಯವಾದಗಳು. ತಾವೆಲ್ಲ ಕೂಡ ಬಂದು ಈ ಸಂಗಮನಾಥನವನ್ನು ದರ್ಶನವನ್ನು ಪಡೆಯಬೇಕು. ಧನ್ಯವಾದಗಳು.